ಇನ್ನು ಆಸ್ಪತ್ರೆ ಕೇಳಿದ ಮಹಿಳೆ ಬಗ್ಗೆ ಹಿರಿಯ ಶಾಸಕ ಆರ್.ವಿ. ದೇಶಪಾಂಡೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿರಿಯ ಮಹಿಳಾ ಪತ್ರಕರ್ತೆಗೆ ಹಿರಿಯ ಶಾಸಕ ಆರ್.ವಿ. ದೇಶಪಾಂಡೆ ಅಪಮಾನ ಮಾಡಿದ್ದಾರೆ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಡಿಕೆ ವಿಷಯವಾಗಿ ಪತ್ರಕರ್ತೆ ಪ್ರಶ್ನೆ ಮಾಡ್ತಾರೆ. ಹಕ್ಕು ಪ್ರಶ್ನೆ ಮಾಡ್ತಾರೆ. ನಿಂದೇನಾದ್ರೂ ಹೆರಿಗೆ ಮಾಡಿಸ್ಬೇಕಾ ಹೇಳು, ಮಾಡಿಸ್ತೀನಿ. ಇದು ಮಾಜಿ ಸಚಿವರಾಗಿದ್ದಂಥವರು ಆಗಿರೋರು ಹಾಗೂ ಹಿರಿಯ ಶಾಸಕರಾಗಿರುವಂತಹ ಆರ್.ವಿ. ದೇಶಪಾಂಡೆ ಅವರ ಉತ್ತರ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಎಲ್ಲಿ ಸರ್ ನಿಮ್ಮ ಜಿಲ್ಲೆಯಲ್ಲಿ ಅಂದ್ರೆ, ನಿಂದೇನಾದ್ರೂ ಹೆರಿಗೆ ಮಾಡಿಸ್ಬೇಕಾ ಹೇಳು, ಮಾಡಿಸ್ತೀನಿ. ಇದು ಅವ್ರು ಕೊಟ್ಟಂತಹ ಉತ್ತರ ನೋಡಿ. ಏನ್ ಸರ್ ನಿನ್ನೆಂದ್ರೆ ಹೆರಿಗೆ ಮಾಡಿಸ್ತೀನಿ. ಆಯ್ತು, ನಮ್ದೆಲ್ಲ ಆಯ್ತು ಸರ್. ಬಟ್ ಇಲ್ಲಿ ಜನರ ಪರಿಸ್ಥಿತಿ ಹೆಂಗಿದೆ ಅಲ್ಲ ಸರ್, ನೀವು ಸ್ವಲ್ಪ ಗಮನ ಹರಿಸಿ. ನಿಮ್ ಕಾಲಾವಧಿಯಲ್ಲಿ ಮಾಡಿಸಿ ಸರ್. ಆಯ್ತಮ್ಮ, ಆಯ್ತು, ಮಾಡಿಸ್ತೇನೆ ನಾನು. ಏನ್ ಸರ್ ನಿನ್ನೆಂದ್ರೆ ಹೆರಿಗೆ ಮಾಡಿಸ್ತೀನಿ. ಆಯ್ತು, ನಮ್ದೆಲ್ಲ ಆಯ್ತು ಸರ್. ಬಟ್ ಇಲ್ಲಿ ಜನರ ಪರಿಸ್ಥಿತಿ ಹೆಂಗಿದೆ ಅಲ್ಲ ಸರ್, ನೀವು ಸ್ವಲ್ಪ ಗಮನ ಹರಿಸಿ. ನಿಮ್ ಕಾಲಾವಧಿಯಲ್ಲಿ ಮಾಡಿಸಿ ಸರ್. ಆಯ್ತಮ್ಮ, ಆಯ್ತು, ಮಾಡಿಸ್ತೇನೆ ನಾನು. ಏನ್ ಸರ್ ನಿನ್ನೆಂದ್ರೆ ಹೆರಿಗೆ ಮಾಡಿಸ್ತೀನಿ. ಆಯ್ತು, ನಮ್ದೆಲ್ಲ ಆಯ್ತು ಸರ್. ಬಟ್ ಇಲ್ಲಿ ಜನರ ಪರಿಸ್ಥಿತಿ ಹೆಂಗಿದೆ ಅಲ್ಲ ಸರ್, ನೀವು ಸ್ವಲ್ಪ ಗಮನ ಹರಿಸಿ. ನಿಮ್ ಕಾಲಾವಧಿಯಲ್ಲಿ ಮಾಡಿಸಿ ಸರ್. ಆಯ್ತಮ್ಮ, ಆಯ್ತು, ಮಾಡಿಸ್ತೇನೆ ನಾನು. ಏನ್ ಸರ್ ನಿನ್ನೆಂದ್ರೆ ಹೆರಿಗೆ ಮಾಡಿಸ್ತೀನಿ. ಆಯ್ತು, ನಮ್ದೆಲ್ಲ ಆಯ್ತು ಸರ್. ಬಟ್ ಇಲ್ಲಿ ಜನರ ಪರಿಸ್ಥಿತಿ ಹೆಂಗಿದೆ ಅಲ್ಲ ಸರ್, ನೀವು ಸ್ವಲ್ಪ ಗಮನ ಹರಿಸಿ. ನಿಮ್ ಕಾಲಾವಧಿಯಲ್ಲಿ ಮಾಡಿಸಿ ಸರ್. ಆಯ್ತಮ್ಮ, ಆಯ್ತು, ಮಾಡಿಸ್ತೇನೆ ನಾನು. ಏನ್ ಸರ್ ನಿನ್ನೆಂದ್ರೆ ಹೆರಿಗೆ ಮಾಡಿಸ್ತೀನಿ. ಆಯ್ತು, ನಮ್ದೆಲ್ಲ ಆಯ್ತು ಸರ್. ಬಟ್ ಇಲ್ಲಿ ಜನರ ಪರಿಸ್ಥಿತಿ ಅವ್ರ ಹಿಂಬಾಲಕರಿಗೆ ಇದನ್ನು ಕೇಳಿದ್ರೆ ಸಾರ್ ತಮಾಷೆ ಮಾಡ್ತಿದ್ರು ಅಂತ ಹೇಳ್ತಾರೆ. ತಮಾಷೆ ಮಾಡುವಂಥ ವಿಷಯ ಅಲ್ಲ ಅದು. ನಿಮ್ಮ ಕ್ಷೇತ್ರದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ, ನಿಮ್ಮ ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ, ಯಾವಾಗ ಕಟ್ಟಿಸ್ತೀರಾ ಅಂತಂದ್ರೆ ನಿಂದೇನಾದ್ರೂ ಹೆರಿಗೆ ಮಾಡಿಸ್ಬೇಕಾ ಹೇಳು ಅಂತ ಹೇಳ್ತಾರೆ. ಯಾವ ರೀತಿಯಾದಂಥ ಒಂದು ಹೇಳಿಕೆ ಇದು? ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಜನಪ್ರತಿನಿಧಿಯಾಗಿ ಒಬ್ಬ ಮಹಿಳಾ ಪತ್ರಕರ್ತೆ, ಹಿರಿಯ ಮಹಿಳಾ ಪತ್ರಕರ್ತೆ ಕೇಳುವಂಥ ಪ್ರಶ್ನೆಗೆ ಅಕಸ್ಮಾತ್ ಏನಾದರೂ ಒಂದು ಪಕ್ಷ ಹಾರಿಕೆ ಉತ್ತರ ಕೊಟ್ಟಿದ್ರು ನಡೆದು ಹೋಗಿರೋದು. ಆಗುತ್ತೆ, ನೋಡ್ತೀವಿ, ನೋಡೋಣ, ಯೂಶುವಲ್ ಆಗಿರ್ತಾವಲ್ಲ ಅವ್ರ ಡೈಲಾಗ್ಗಳು, ರೆಡಿಮೇಡ್ ಡೈಲಾಗ್ಸ್. ಅದು ಹೇಳಿದಿದ್ರು ಒಂದು ಪಕ್ಷ ಆ ಮೂಮೆಂಟ್ ಹೋಗಿರೋದು. ಅದನ್ನು ಬಿಟ್ಟು ನಿಂದೇನಾದರೂ ಹೆರಿಗೆ ಮಾಡಿಸ್ಬೇಕಾ ಹೇಳು ಅಂತಂದರೆ ಆರ್.ವಿ. ದೇಶಪಾಂಡೆ ಅವರೇನಾದ್ರು ಡಾಕ್ಟರ್ ದೇಶಪಾಂಡೆನಾ? ಅಥವಾ ಅವ್ರಿಗೆ ಯಾಕೆ ಅವ್ರ ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ಅಷ್ಟೊಂದು ಕಾಳಜಿ? ಅಲ್ಲಿ ಕೇಳಿದಂಥ ಪ್ರಶ್ನೆ ಏನು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಅಂತ. ಕೊಟ್ಟಂಥ ಉತ್ತರ ಏನವರು ಈ ರೀತಿಯಾಗಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು, ಹಿರಿಯರಾಗಿದ್ಕೊಂಡು, ರಾಜಕಾರಣದಲ್ಲಿ CM ಪಟ್ಟಕ್ಕೂ ಆಸೆ ಬಿದ್ದಂಥವ್ರು, ಅಂದರೆ ಕೊಟ್ಟರೆ ನಿಭಾಯಿಸ್ತೀನಿ ನಾನು ಅಂತ ಒಂದು ಹೇಳಿಕೆಯನ್ನು ಕೊಟ್ಟಂಥವ್ರು, ಅಂಥ ಜವಾಬ್ದಾರಿ ನಿಭಾಯಿಸಬೇಕಾಗಿರೋರಿಗೆ ಕನಿಷ್ಠ ಪಕ್ಷ ಯಾವ ರೀತಿ ಮಹಿಳಾ ಪತ್ರಕರ್ತೆ ಬಿಟ್ಬಿಡಿ, ಒಂದು ಮಹಿಳೆ ಜೊತೆಗೆ ಯಾವ ರೀತಿ ಮಾತಾಡಬೇಕು ಅನ್ನುವಂಥ ಕನಿಷ್ಠ ಸೌಜನ್ಯ ಕೂಡ ಇಲ್ಲ ಅಂತಂದರೆ ಬೆಂಬಲಿಗರು ಅಲ್ಲಿ ನೀವು ನೋಡ್ಬೋದು, ಓಹ್ ಅವ್ರಿಗೆ ಆರ್.ವಿ. ದೇಶಪಾಂಡೆ ಅವರ ಹೇಳಿಕೆ ಒಂದು ರೀತಿ ಹಲ್ವಾ ಇದ್ದಂಗೆ ಎಲ್ಲ ನಗ್ತಾ ಇದ್ದಾರೆ. ಆದರೆ ಅಲ್ಲಿ ತೇಜೋವಧೆ ಆಗಿರುವಂಥದ್ದು ಒಬ್ಬ ಮಹಿಳೆದು. ಆಕೆಯ ಒಂದು ಘನತೆಗೆ ಅಲ್ಲಿ ಪೆಟ್ಟು ಬಿದ್ದಿರೋದು. ಲೈವ್ನಲ್ಲಿ ಈ ಒಂದು ಹೇಳಿಕೆಯನ್ನು ಅವ್ರು ಕೊಡ್ತಾರೆ ಅಂತಂದರೆ ಯಾವ ರೀತಿಯಾದಂಥ ಒಂದು ಕನಿಷ್ಠ ಜ್ಞಾನ ಆದರೂ ಇರಬೇಕು. ಆ್ಯಕ್ಚುಲಿ ಸೀನಿಯರ್ ಆಗಿದ್ದವರು ಈ ರೀತಿಯಾಗಿ ಹೇಳಿಕೆ ಸಮಾಜದಲ್ಲಿ ಒಪ್ಪುವಂಥದ್ದು ಅಲ್ಲವೇ ಅಲ್ಲ. ಖಂಡಿತವಾಗ್ಲೂ ಈ ಹೇಳಿಕೆಯನ್ನು ಪ್ರತಿಯೊಬ್ಬರು ಖಂಡಿಸಲೇಬೇಕು. ನಿನ್ನೆಂದ್ರೆ ಹೆರಿಗೆ ಮಾಡಿಸ್ತೀನಿ. ಆಯ್ತು, ನಮ್ದೆಲ್ಲ ಆಯ್ತು ಸರ್. ಬಟ್ ಇಲ್ಲಿ ಜನರ ಪರಿಸ್ಥಿತಿ ಹೆಂಗಿದೆ ಅಲ್ಲ ಸರ್, ನೀವು ಸ್ವಲ್ಪ ಗಮನ ಹರಿಸಿ. ನಿಮ್ ಕಾಲಾವಧಿಯಲ್ಲಿ ಮಾಡಿಸಿ ಸರ್. ಆಯ್ತಮ್ಮ, ಆಯ್ತು, ಮಾಡಿಸ್ತೇನೆ ನಾನು. ಏನ್ ಸರ್ ನಿನ್ನೆಂದ್ರೆ ಹೆರಿಗೆ ಮಾಡಿಸ್ತೀನಿ. ಆಯ್ತು, ನಮ್ದೆಲ್ಲ ಆಯ್ತು ಸರ್. ಬಟ್ ಇಲ್ಲಿ ಜನರ ಪರಿಸ್ಥಿತಿ ಹೆಂಗಿದೆ ಅಲ್ಲ ಸರ್, ನೀವು ಸ್ವಲ್ಪ ಗಮನ ಹರಿಸಿ. ನಿಮ್ ಕಾಲಾವಧಿಯಲ್ಲಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.